ನಮ್ ಸಾರ್ ಕಡೆಯಿಂದ ಬಂದಾಗ ನಿಮ್ಗೆ 5,000 ಇಮಿಡಿಯೇಟ್ ಡಿಸ್ಕೌಂಟ್ ಆಗುತ್ತೆ. 5,000 ಡಿಸ್ಕೌಂಟ್ ಕೊಡ್ತೀರಾ? ಇಮಿಡಿಯೇಟ್. ಓಕೆ ಸ್ನೇಹಿತರೆ, ಇದು ಕಂಪ್ಲೀಟ್ ಜುಪಿಟರ್. ಇದು ಜುಪಿಟರ್ ಅಲ್ಲಿ ನಿಮ್ಗೆ 3 ಗಾಡಿ ಇದೆ ಇಲ್ಲಿ. ಓಕೆ. ಟೋಟಲ್ ಜುಪಿಟರ್ಸ್ ಮತ್ತೆ 7 ಗಾಡಿ ಇದೆ. ಕಲರ್ ಎನಿ ಕಲರ್ ವೈಟ್ ಗಾಡಿನ ತಗೊಂಡೋಗಿ ಯೂಸ್ ಮಾಡ್ತಾರೆ. 6 ತಿಂಗಳ ಒಳಗೆ ಯಾವ ತರ ಬೇಡ ಅಂತಂದ್ರೆ ಆ ಗಾಡಿ ತಗೊಂಡ್ ಎಕ್ಸ್ಚೇಂಜ್ ಮಾಡ್ಬೋದು. ಎಕ್ಸ್ಚೇಂಜ್ ಮಾಡಿ ಇಲ್ಲಿಂತಿರೋ ಗಾಡಿ ಯಾವ್ದಾದ್ರು ತಗೊಂಡೋಗ್ಬೋದು, ಯೂಸ್ ಮಾಡಿ 15,000 ಕಿಲೋಮೀಟರ್ ಯೂಸ್ ಮಾಡಿನೂ ನನ್ ಗಾಡಿ ಬೇಡ ಅಂತಂದ್ರೆ ನನ್ ಮಾತಿ ಇವತ್ತು ತಗೊಂಡು ನಾಳೆ ಬನ್ನಿ ಅಂತ ಹೇಳ್ತಲ್ಲ, 15,000 ಕಿಲೋಮೀಟರ್ ಯೂಸ್ ಮಾಡಿ ಬೇಡ ಅಂತ ಅನ್ಸಿದ್ರೆ ಆ ಗಾಡಿ ನಾನ್ ಬೈಬ್ಯಾಕ್ ಮಾಡ್ತೀನಿ. ಜುಪಿಟರ್ಸ್ ಮೈಲೇಜ್ ಬರೋ ಗಾಡಿಗಳು. ಆಮೇಲೆ ಎಲೆಕ್ಟ್ರಿಕ್ ಗಾಡಿಗಳು. ಎಲೆಕ್ಟ್ರಿಕ್ ಗಾಡಿಗಳು 3 ಇದಾವೆ. ಅದ್ ಬಿಟ್ಟು NS ಒಂದ್ ಜೋಡಿ ಇದೆ. ಅದ್ ಬಿಟ್ಟು ಆಕ್ಸೆಸ್ ಅದೊಂದ್ ಬ್ಯಾಚ್ ಇದೆ. ಅದ್ ಬಿಟ್ಟು ಜುಪಿಟರ್ 125 ಆ ಬ್ಯಾಚ್ ಇದೆ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ನಾವು ಒಂದು ಯೂಸರ್ ಬೈಕ್ ಶೋರೂಮಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಳ್ಳೆ ಒಳ್ಳೆ ಗಾಡಿಗಳಿದಾವೆ, ನಿಮಗೆ ವಾರಂಟಿ ಜೊತೆ ಕೊಡ್ತಾರೆ. ಮತ್ತೆ ನೀವು ಕೂಡ ನಿಮ್ ಬೈಕ್ ನ ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಕೂಡ ಬರ್ಬೋದು. ಸೊ ಇವಾಗ ನಾವು ಸಮಯ ವ್ಯರ್ಥ ಮಾಡಿದ್ರೆ ನಮ್ಮ ಜೊತೆ ರಾಮ್ ಅವ್ರು ಇದಾರೆ, ಅವ್ರ ಜೊತೆ ಮಾತಾಡೋಣ. ಈ ಬೈಕ್ ಶೋರೂಮ್ ಅಲ್ಲಿ ಏನೇನ್ ನಿಮ್ಗೆ ಆಫರ್ ಇದೆ ಅಂತ ನೋಡೋಣ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ, ಈ ಬೈಕ್ ಗಳ ಬಗ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಣುವಂತ ನಂಬರ್ಗೆ ಕರೆ ಮಾಡಿ. ಸೊ ಕಾಲ್ ಮಾಡುವಂತ ಸಮಯ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ 7 ಗಂಟೆ ತನಕ ಮಾಡಿ. ಅದ್ರ ಮೇಲೆ ಮಾಡಕ್ಕೆ ಹೋಗ್ಬೇಡಿ, ಎಲ್ರಿಗೂ ತೊಂದರೆ ಆಗತ್ತೆ. ಸೊ ಬನ್ನಿ ರಾಮ್ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ಓಕೆ ಸರ್, ನಮ್ ಇವತ್ತು ಏನ್ ಆಫರ್ ಕೊಡ್ತಿದ್ದೀರಾ ಸರ್? ನನ್ ಕಡೆಯಿಂದ ಕಸ್ಟಮರ್ ಏನ್ ಆಫರ್ ಕೊಡ್ತೀನಿ ಅಂದ್ರೆ, ಯಾವ ಕಾರಣಕ್ಕೂ ಕಸ್ಟಮರ್ ಗೆ ಗಾಡಿ ತಗೊಂಡೋದ್ಮೇಲೆ ತೊಂದರೆ ಆಗಲ್ಲ. ಇದು ನನ್ನ ಕಡೆಯಿಂದ ಭರವಸೆ, ಗ್ಯಾರಂಟಿ. ಏನಕ್ಕೆ ತೊಂದರೆ ಆಗಲ್ಲ ಅಂದ್ರೆ ನಾನು ವೆರಿಫೈ ಮಾಡಿದ್ಮೇಲೆ ಸೇಲ್ ಮಾಡೋದು. ಎರಡನೇದು ಬಂದು ನನ್ನ ಗಾಡಿನ ತಗೊಂಡೋಗಿ ಯೂಸ್ ಮಾಡಿದ್ಮೇಲೆ 6 ತಿಂಗಳ ಒಳಗೆ ಯಾವ ತರ ಬೇಡ ಅಂತ ಅನ್ಸಿದ್ರೆ ಆ ಗಾಡಿ ತಗೊಂಡ್ ಎಕ್ಸ್ಚೇಂಜ್ ಮಾಡ್ಬೋದು. ಎಕ್ಸ್ಚೇಂಜ್ ಮಾಡಿ ಇಲ್ಲಿಂತಿರೋ ಗಾಡಿ ಯಾವ್ದಾದ್ರು ತಗೊಂಡೋಗ್ಬೋದು. ಇಲ್ಲ ಸರ್ ನನಗೆ ಎಕ್ಸ್ಚೇಂಜ್ ಮಾಡ್ತೀನಿ, ದುಡ್ಡು ಕೊಡ್ತೀರಾ, ಅದಕ್ಕೂ ರೆಡಿ. ಬಟ್ ನೀವು 10 ರೂಪಾಯಿ ಕೊಟ್ಟು ಗಾಡಿ ತಗೊಂಡೋಗಿದ್ರೆ 3 ರೂಪಾಯಿ ಲಾಸ್ ಆಗುತ್ತೆ, 7 ರೂಪಾಯಿ ವಾಪಸ್ ಬರುತ್ತೆ. 6 ತಿಂಗಳು ಯೂಸ್ ಆದ್ಮೇಲೆ 15,000 ಕಿಲೋಮೀಟರ್ ಓಡಿಸಿದ್ಮೇಲೆ 15,000 ಕಿಲೋಮೀಟರ್ ಓಡಿಸಿದ್ಮೇಲೆ ನನ್ನ ಗಾಡಿ ತಗೊಂಡೋಗಿ 15,000 ಕಿಲೋಮೀಟರ್ ಯೂಸ್ ಮಾಡಿ 15,000 ಕಿಲೋಮೀಟರ್ ಯೂಸ್ ಮಾಡಿನೂ ನನ್ ಗಾಡಿ ಬೇಡ ಅನ್ಸಿದ್ರೆ ನನ್ ಮಾತಿ ಇವತ್ತು ತಗೊಂಡು ನಾಳೆ ಬನ್ನಿ ಅಂತ ಹೇಳ್ತಲ್ಲ, 15,000 ಕಿಲೋಮೀಟರ್ ಯೂಸ್ ಮಾಡಿ ಬೇಡ ಅಂತ ಅನ್ಸಿದ್ರೆ ಆ ಗಾಡಿ ನಾನ್ ಬೈಬ್ಯಾಕ್ ಮಾಡ್ತೀನಿ. ಇದು 100% ನಿಜ. ಇದು ಯಾವ ಕಾರಣಕ್ಕೂ ಬಿಸ್ನೆಸ್ ಗೋಸ್ಕರ ಮಾಡೋ ಎಥಿಕಲ್ಲ. ಇದು ನಿಯತ್ತಾಗಿ ಹೇಳ್ತಾ ಇದೀನಿ. ನನ್ನ ಗಾಡಿ ಚೆನ್ನಾಗಿರುತ್ತೆ ಸರ್, ನಾನು ಚಾಲೆಂಜ್ ಮಾಡ್ತೀನಿ ಸರ್, ನನ್ನ ಗಾಡಿ ರಿಟರ್ನ್ ತರಲ್ಲ ಸರ್. ಕಾರಣ ಏನ್ ಗೊತ್ತಾ, ನನ್ನ ಗಾಡಿ ಚೆನ್ನಾಗಿರುತ್ತೆ. ಅಲ್ಲೇ ನೀವು ಸ್ನೇಹಿತರೆ ಏನೋ ತಗೊಂಡಿರ್ತಾರೆ. ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ, ನೀವು 15,000 ಕಿಲೋಮೀಟರ್ ಅಂದ್ರೆ 6 ತಿಂಗಳು ಕಾಲ ಗಾಡಿನ ಯೂಸ್ ಮಾಡಿ ಮತ್ತೆ ತಂದು ಕೊಟ್ರೆ ಬರೀ 30% ಅಷ್ಟೇ ಕಡಿಮೆ ಆಗೋದು. ಇನ್ನು 70% ನಿಮ್ಗೆ ರಿಟರ್ನ್ ಬರುತ್ತೆ. ಸೊ ಬನ್ನಿ ಇವಾಗ ಆಫರ್ ನೋಡೋಣ. ಸೊ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೆ ಒಳ್ಳೆ ಆಫರ್ ಕೂಡ ಇದೆ ಇಲ್ಲಿ. ಸರ್ ಇವತ್ತು ಯಾವ ಗಾಡಿಯಿಂದ ತೋರಿಸ್ತೀರಾ ಸರ್? ಇವತ್ತು ನಿಮಗೆ ಜುಪಿಟರ್ಸ್ ಮೈಲೇಜ್ ಬರೋ ಗಾಡಿಗಳು, ಆಮೇಲೆ ಎಲೆಕ್ಟ್ರಿಕ್ ಗಾಡಿಗಳು. ಎಲೆಕ್ಟ್ರಿಕ್ ಗಾಡಿಗಳು 3 ಇದಾವೆ. ಅದ್ ಬಿಟ್ಟು NS ಒಂದ್ ಜೋಡಿ ಇದೆ. ಅದ್ ಬಿಟ್ಟು ಆಕ್ಸೆಸ್ ಅದೊಂದ್ ಬ್ಯಾಚ್ ಇದೆ. ಅದ್ ಬಿಟ್ಟು ಜುಪಿಟರ್ 125 ಆ ಬ್ಯಾಚ್ ಇದೆ. ಆಮೇಲೆ ಎಂಟಾರ್ಕ್ ಸುಮಾರು ಜನ ಕೇಳ್ತಾ ಇರ್ತೀರಾ, ಎಂಟಾರ್ಕ್ ಇದೆ. ಅದ್ ಬಿಟ್ಟು ಬೈಕ್ಸ್ ಸ್ಪ್ಲೆಂಡರ್, ಡಿಸ್ಕವರ್, SP ಶೈನ್. ಇದು ಬೈಕ್ಸ್ ನಿಮ್ಗೆ 30,000 ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ. 30,000 ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಗುಡ್ ವೆಹಿಕಲ್ ನೀವು 30,000 ಗಾಡಿ ತಗೊಂಡ್ರು ಅದೇ ಮರ್ಯಾದೆ ಕೊಡ್ತೀನಿ, 1 ಲಕ್ಷ ಗಾಡಿ ತಗೊಂಡ್ರು ಅದೇ ಬೆಲೆ. ನನ್ನ ಗಾಡಿ ನೀವು ನೆಮ್ಮದಿ ಆಗಿರ್ತೀರಾ, ಯಾವ ಕಾರಣಕ್ಕೂ ನೀವು ಹಾಳಾಗಲ್ಲ. ಓಕೆ ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಸ್ನೇಹಿತರೆ, ಇದು ಕಂಪ್ಲೀಟ್ ಜುಪಿಟರ್. ಇದು ಜುಪಿಟರ್ ಅಲ್ಲಿ ನಿಮ್ಗೆ 3 ಗಾಡಿ ಇದೆ ಇಲ್ಲಿ. ಟೋಟಲ್ ಜುಪಿಟರ್ಸ್ ಮತ್ತೆ 7 ಗಾಡಿ ಇದೆ. ಕಲರ್ ಎನಿ ಕಲರ್, ವೈಟ್, ಗ್ರೇ, ಬ್ಲೂ, ಆಮೇಲೆ ಇದು ಗೋಲ್ಡ್. ಇದು ZX ಮಾಡಲ್, ಬ್ಲೂಟೂತ್ ಕನೆಕ್ಷನ್. ಇದು ರೆಡ್. ಇದು ಬಂದು 24 ಮಾಡಲು, 5,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್, ಒಬ್ಬರೇ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 82 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ನಮ್ ಸಾರ್ ಕಡೆಯಿಂದ ಬಂದಾಗ ನಿಮ್ಗೆ 5,000 ಇಮಿಡಿಯೇಟ್ ಡಿಸ್ಕೌಂಟ್ ಆಗುತ್ತೆ. 5,000 ಡಿಸ್ಕೌಂಟ್ ಕೊಡ್ತೀರಾ? ಇಮಿಡಿಯೇಟ್. ಓಕೆ ಸರ್, ಮತ್ತೆ ಎನಿ ವೆಹಿಕಲ್, ಇಲ್ಲಿಂತಿರೋ ಗಾಡಿ ಎನಿ ವೆಹಿಕಲ್ ನಾನ್ ಪ್ರೈಸ್ ಹೇಳ್ತಾ ಇದೀನಲ್ಲ, ಆ ಪ್ರೈಸ್ ಅಲ್ಲಿ 5,000 ಇಮಿಡಿಯೇಟ್ ಡಿಸ್ಕೌಂಟ್ ಆಗುತ್ತೆ. ಓಕೆ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಂತ ಮೈನ್ ಡಾಕ್ಯುಮೆಂಟೇಶನ್ ಚಾರ್ಜ್ ಮ್ಯಾಂಡೇಟರಿ. ಕೆಲವು ಜನಕ್ಕೆ ಪಾಪ ಅದು ಗೊತ್ತೇ ಆಗಲ್ಲ. ಇಲ್ಲಿ ಬಂದು ರೇಟ್ ಅಲ್ಲಿ ಇದು ಆಗುತ್ತೆ ನೋಡಿ. 2,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಡಾಕ್ಯುಮೆಂಟೇಶನ್ ಚಾರ್ಜ್ ಅಂತ. ಆಫರ್ ಬಿಟ್ಟು ಏನೇ ಆಫರ್ ಇದ್ರು ಅದು ಮ್ಯಾಂಡೇಟರಿ ಸರ್. ಗೌರ್ಮೆಂಟ್ ಗೆ ದುಡ್ಡು ಕೊಟ್ಟೆ ಮಾಡಿಸ್ಕೊಂಡು. ಕೆಲವು ಜನ ಏನ್ ಮಾಡ್ತಾರೆ, ಸರ್ ನಿಮ್ಗೆ ಟ್ರಾನ್ಸ್ಫರ್ ಫ್ರೀ, ಇನ್ಶೂರೆನ್ಸ್ ಫ್ರೀ, ಪೆಟ್ರೋಲ್ ಫ್ರೀ ಅಂತಾರೆ. ಅದೆಲ್ಲ ನನ್ನ ಪ್ರಕಾರ ನಂಬರ್ 1 ಫ್ರಾಡ್. ಕಾರಣ ಏನ್ ಗೊತ್ತಾ, ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮ್ಗೆ ಅದು ಗೊತ್ತಿದ್ದಾಗ ಮಾಡ್ತಾರೆ. ಇವಾಗ ನಾನು ಹಿಂಗೆ 82,000 ಬೆಲೆ ಹೇಳಿದೆ, ಚಾನಲ್ ಕಡೆಯಿಂದ ನಿಮ್ಗೆ 5,000 ಡಿಸ್ಕೌಂಟ್ ಅಂತ ಹೇಳಿದಲ್ವಾ, ಅದು ನಾನು ಹೇಳ್ದೆ. ಅದು ಆ ಮಾತು ಹೇಳಿರಲಿಲ್ಲ ಅಂದ್ರೆ ಆ ದುಡ್ಡು ಅಲ್ಲಿ ಹಾಕೋತಾರೆ. ಇದು ವ್ಯತ್ಯಾಸ. ಓಕೆನಾ? ಟ್ರಾನ್ಸ್ಫರ್ದು ಆಫೀಸ್ ಕಮಿಷನ್ ಅಂತ ಬರುತ್ತೆ, 4,000 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಎನಿ ವೆಹಿಕಲ್ ಪರ್ಚೇಸ್ ಮಾಡಿ 4,000 ಎಕ್ಸ್ಟ್ರಾ ಇಟ್ಕೊಳ್ಳಿ. ಎಕ್ಸ್ಟ್ರಾ ಏನೇ ಆಫರ್ ಇದ್ರು ಬಿಟ್ಟು 4,000 ಎಕ್ಸ್ಟ್ರಾ ಇರುತ್ತೆ. ಸೊ ಕ್ಲೀನ್ ಆಗಿ ತಿಳ್ಕೊಳ್ಳಿ.
ಸರ್ ನೆಕ್ಸ್ಟ್ 4,000 ರೂಪಾಯಿ ಎಕ್ಸ್ಟ್ರಾ ಇರೋದು ಬಂದು ನಿಮ್ಗೆ ಡಾಕ್ಯುಮೆಂಟೇಶನ್ ಚಾರ್ಜ್, ನಮ್ಮ ಆಫೀಸ್ ಸರ್ವಿಸ್ ಚಾರ್ಜ್ ಅಂತ ಬರುತ್ತೆ. ಅದು GST ಅಪ್ಲಿಕೇಬಲ್ ಆಗುತ್ತೆ. ನಿಮ್ಗೆ 4,000 ರೂಪಾಯಿ ಬಿಟ್ಟು ಇನ್ಶೂರೆನ್ಸ್ ಇಲ್ದಿರೋ ಗಾಡಿಗೆ ಇನ್ಶೂರೆನ್ಸ್ ಅಮೌಂಟ್ ಚಾರ್ಜ್ ಮಾಡ್ತೀವಿ. ಇನ್ಶೂರೆನ್ಸ್ ಮಿನಿಮಮ್ 1,000 rupees, ಮ್ಯಾಕ್ಸಿಮಮ್ 3,000 ಬರುತ್ತೆ. 99% ಎಲ್ಲಾ ಗಾಡಿಗೆ ಇನ್ಶೂರೆನ್ಸ್ ಇರುತ್ತೆ. ಸರ್ ಲೋನ್ ಅಂತ ಅಂದ್ರೆ ಲೋನ್ ಏನೇನು ಸರ್? ಮಿನಿಮಮ್ 15,000 ಕಟ್ಟಬೇಕು. ಯಾವ್ದೇ ಗಾಡಿ ಇರ್ಲಿ, ಯಾವುದೇ ವೆಹಿಕಲ್ ಆಗಿರ್ಲಿ. ಬಟ್ ಸ್ಕೂಟರ್ಸ್ ಅಲ್ಲಿ ಬಿಲೋ 1 ಲಕ್ಷ ಗಾಡಿಗಳು ಮಿನಿಮಮ್ 15,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಅಮೌಂಟ್ ನಮಗೆ ಲೋನ್ ಮಾಡಿಸ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ? ಸಿಬಿಲ್ ಮ್ಯಾಂಡೇಟರಿ, ಸಿಬಿಲ್ ಕರೆಕ್ಟ್ ಆಗಿ ಇರ್ಲೇಬೇಕು. ಸಿಬಿಲ್ ಪಕ್ಕ ಇದ್ರೆ ಮಾತ್ರ ಲೋನ್ ಸಿಗುತ್ತೆ. ಸಿಬಿಲ್ ರಿಪೋರ್ಟ್ ಪಕ್ಕ ಇದ್ದಾಗ ಲೋನ್ ಸಿಗುತ್ತೆ, ಎಲ್ಲಿ ಬೇಕೋ ಸಿಗುತ್ತೆ. ಮೇನ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಬಟ್ ಬೆಂಗಳೂರು ಮಾತ್ರ, ಬೆಂಗಳೂರು ಲೋಕಲ್ ಪ್ರೂಫ್ ಬೇಕು ಸದ್ಯಕ್ಕೆ ಬೆಂಗಳೂರು ಮಾತ್ರ. ಔಟ್ ಸೈಡ್ ಇನ್ನ ನಮ್ಮ IDFC ಬ್ಯಾಂಕ್ ಅವ್ರನ್ನ ಅನೌನ್ಸ್ ಮಾಡಿಲ್ಲ. ನಾವು ಬ್ಯಾಂಕ್ ಜೊತೆ ಮರ್ಜ್ ಆಗಿದ್ದೀವಿ. ನೀವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾನ ವಾಸ ಮಾಡಿ, ಬಟ್ ಬೆಂಗಳೂರ್ದು ಎಲ್ಲಿ ಇದೀರಾ ಅಂತ ಅಡ್ರೆಸ್ ಪ್ರೂಫ್ ಕೊಟ್ರೆ ಲೋನ್ ಮಾಡ್ಕೊಳ್ಳೋ ಜವಾಬ್ದಾರಿ. ಒನ್ ಡೇ ಅಲ್ಲಿ ಆಗದ ಸರ್ ಲೋನ್? 5 ನಿಮಿಷದಲ್ಲಿ ಲೋನ್. ಕಸ್ಟಮರ್ ಬಂದು 10 ಗಂಟೆಗೆ ಆಫೀಸ್ ಓಪನ್ ಆಗುತ್ತೆ. 11 ಗಂಟೆ ಗಾಡಿ ತಗೊಂಡ್ ಹೋಗ್ತೀರಾ. 11 ಗಂಟೆ ಗಾಡಿ ತಗೊಂಡ್ ಹೋಗ್ಬಿಟ್ಟು ವಿತ್ ಗಾಡಿ ಸಮೇತ ಹೋಗ್ತಾ ಇರ್ತೀರಾ. ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿ ನೀವು ಡಾಕ್ಯುಮೆಂಟ್ ತಗೊಂಡ್ ಬಂದ್ರೆ 1 ಗಂಟೆಯಲ್ಲಿ ನಿಮ್ ಗಾಡಿ ಕೈಯಲ್ಲಿ ಇರುತ್ತೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಇದೆ. ಬರ್ಬೇಕಾದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತರಬೇಕಾದ್ರೆ ಜೊತೆಲಿ ನಿಮ್ದು ATM ಕಾರ್ಡ್ ತಗೊಂಡ್ಬನ್ನಿ. ಬೆಂಗಳೂರ್ದು ಅಡ್ರೆಸ್ ಬುಕ್ ಕೊಡಿ. ಚೆಕ್ ಅಂತ ಏನು ಬೇಕಾಗಿಲ್ಲ. ATM ಕಾರ್ಡ್ ಮ್ಯಾಂಡೇಟರಿ ಇದೆ. ಕಾರಣ ಏನಪ್ಪಾ ಅಂದ್ರೆ ECS ಮಾಡಿಸ್ತೀವಿ. ನೀವು ಒಂದು ಮ್ಯಾಕ್ಸಿಮಮ್ ನನ್ನ ಪ್ರಕಾರ 50 ಮಿನಿಟ್ಸ್, 1 hour ಬೇಕಾಗಿಲ್ಲ. ಇದು ಓಲಾ ಗ್ರೀನ್ ಕಲರ್ ಗಾಡಿ S1 Pro. ಇದನ್ನ ಮಿಲಿಟರಿ ಗ್ರೀನ್ ಅಂತ ಕರೀತಾರೆ. ಈ S1 Pro ಇದು ಜೆನ್ಯೂನ್ 15,000 ಕಿಲೋಮೀಟರ್ ಓಡಿದೆ. 15,000 ಕಿಲೋಮೀಟರ್ ಓಡಿದೆ. 23 ಮಾಡಲ್. 75 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 75,000 ರೂಪಾಯಿ. 75,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಸಾರ್ ಕಡೆಯಿಂದ ಬಂದ್ರೆ ಇಮಿಡಿಯೇಟ್ 5,000 ಡಿಸ್ಕೌಂಟ್ ಆಗುತ್ತೆ ನಿಮಗೆ. ಇದನ್ನ ಹೇಳ್ತಾ ಇದೀನಿ. 75,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿಸ್ಕೊಡ್ತೀನಿ. ಇನ್ನೊಂದು ಗಾಡಿ ಇದೆ 22 ಮಾಡಲ್ ಇದೆ, ಓಲಾ ರೆಡ್ ಕಲರ್. ಇದು ಬನ್ನಿ 22 ಮಾಡಲು. ಇದು 72 ಹೇಳ್ತಾ ಇರೋದು. ಒಂದು 67 ಇಂದ 68 ವರೆಗೂ ಮಾಡಿಸ್ಕೊಡ್ತೀನಿ. 22 ಮಾಡಲು 8,000 ಓಡಿರೋದು. RX 100 ಮಾಡಲು, ಒಬ್ಬರೇ ಓನರು. 92 ಮಾಡಲು. ಅವೆಂಜರ್ ಗಾಡಿ ಇದೆ. 55,000 ರೂಪಾಯಿ ಬಜೆಟ್ ಅಲ್ಲಿ ಆಗುತ್ತೆ. 2016 ಮಾಡಲು. 55,000 ರೂಪಾಯಿ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. ಗಾಡಿ ಚೆನ್ನಾಗಿದೆ ಸ್ನೇಹಿತರೆ. ಇವಾಗ ಇದು FZ 2015 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ. 58,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2015 ಮಾಡಲು FZ 58, ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಬಂದು ತಗೊಂಡೋಗಿ ಸ್ನೇಹಿತರೆ. ಇದು 2012 ಮಾಡಲು NS 200 58,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 58, 58,000 ರೂಪಾಯಿ ಬಂದೇ ಕೊಡೋಣ ಅನ್ಕೊಂಡಿದೀವಿ. 1,000-2,000 ಡಿಸ್ಕೌಂಟ್ ಆಗುತ್ತೆ ಸ್ನೇಹಿತರೆ. 2024 ಮಾಡಲು 1,05,000 ರೂಪಾಯಿ ಹೇಳ್ತಾ ಇರೋದು. NS 125 ಬರೀ 8,000 ಕಿಲೋಮೀಟರ್ ಓಡಿದೆ. ರೆಡ್ ಕಲರು 1,05,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು NS 125 ಗ್ರೇ ಕಲರು, ಬರೀ 14,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು, ಇನ್ಶೂರೆನ್ಸು ಎಲ್ಲ ಇದೆ ಗಾಡಿಗೆ. ಗಾಡಿಗೆ ಬೆಲೆ ಹೇಳ್ತಾ ಇರೋದು ಬಂದು 95,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು ಜುಪಿಟರ್ಸು. ಸ್ಟಾರ್ಟಿಂಗ್ ಎಲ್ಲ ಜುಪಿಟರ್ ಬಗ್ಗೆ ಮಾತಾಡಿದೀವಿ. ಇವಾಗ ಜುಪಿಟರ್ ಬಗ್ಗೆ ಹೇಳ್ತಾ ಇದೀವಿ. ಇದು ರೆಡ್ ಕಲರು, ಬರೀ 5,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 82,000 ಬೆಲೆ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 82 ನೆಗೋಷಿಯಬಲ್. 82,000 ರೂಪಾಯಿ ಹೇಳ್ತಾ ಇರೋದು. ಹೆಚ್ಚು ಕಮ್ಮಿ ಆಗುತ್ತೆ. ಗೋಲ್ಡ್ ಕಲರ್ ವೆಹಿಕಲ್, ಬ್ಲೂಟೂತ್ ಎಡಿಷನ್ ಗಾಡಿ. ಗೋಲ್ಡ್ ಕಲರ್ ವೆಹಿಕಲ್, ಬ್ಲೂಟೂತ್ ಎಡಿಷನ್. 82 ನೆಗೋಷಿಯಬಲ್. ಇದು ಬ್ಲೂ ಕಲರ್ ಗಾಡಿ. ಇದು ಬಂದು ಬರೀ 7,000 ಕಿಲೋಮೀಟರ್ ಓಡಿದೆ. ನೀಟಾಗಿದೆ. 23 ಮಾಡಲು. 75 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 75 ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು ಟೋಟಲ್ ಆಕ್ಟಿವಾ ವರ್ಷನ್. ಇದು ಆಕ್ಟಿವಾ ಬಂದು 6G ಮಾಡಲು, ಬರೀ 1,500 ಕಿಲೋಮೀಟರ್ ಓಡಿದೆ. 2024 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ ಸ್ನೇಹಿತರೆ. ಬೆಲೆ ಹೇಳ್ತಾರೆ ಬಂದು 88,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ನಾನು ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. 2024 ಮಾಡಲು ರೆಡ್ ಕಲರ್ ಗಾಡಿ, ಸಾರಿ ರೆಡ್ ಅಲ್ಲ, ಮೆರೂನ್ ಕಲರ್ ಗಾಡಿ. 89 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 84, 85 ರೇಂಜ್ ಅಲ್ಲಿ ಆಗುತ್ತೆ. ಗಾಡಿ ಚೆನ್ನಾಗಿದೆ. 8,000 ಕಿಲೋಮೀಟರ್ ಓಡಿದೆ. 2023 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿಗೆ ಬೆಲೆ ಹೇಳ್ತಾರೆ ಬಂದು 85. ನಿಮ್ಗೆ 80,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸ್ನೇಹಿತರೆ. 80,000 ಬಜೆಟ್ ಅಲ್ಲಿ ಗಾಡಿ ಮಾಡಿಸ್ಕೊಡ್ತೀನಿ. 2023 ಮಾಡಲು, 5,000 ಕಿಲೋಮೀಟರ್ ಓಡಿದೆ. 6,100 ಕಿಲೋಮೀಟರ್ ಓಡಿದೆ. ಬೆಲೆ ಹೇಳ್ತಾರೆ ಬಂದು 86, 80, 81 ಫೈನಲ್ ಆಗುತ್ತೆ. ಗಾಡಿ ಚೆನ್ನಾಗಿದೆ ಸ್ನೇಹಿತರೆ. ಇದು ಜುಪಿಟರ್ 125. ಇದು ಬ್ಲೂಟೂತ್ ಎಡಿಷನ್. ಜುಪಿಟರ್ 125 ಬ್ಲೂಟೂತ್ ಎಡಿಷನ್. ಡಿಸ್ಕ್ ಬ್ರೇಕು, ಆಮೇಲೆ ಡಿಜಿಟಲ್ ಮೀಟರ್ ಗಾಡಿ. ಟಾಪ್ ಎಂಡ್ ಮಾಡಲ್ ಇದು. ಶೋರೂಮ್ ಅಲ್ಲಿ ನಿಮಗೆ 126 ಇದೆ ಹೊಸದು. ನನ್ನ ಆಫೀಸಲ್ಲಿ ನಿಮಗೆ 24 ಮಾಡಲು, ಬರೀ 3,000 ಕಿಲೋಮೀಟರ್ ಓಡೋದು. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 1,05,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾ ಸ್ನೇಹಿತರೆ. 2024 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಬರೀ 3,000 ಓಡಿದೆ ಸ್ನೇಹಿತರೆ. ಇದು 2024 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. 6,000 ಕಿಲೋಮೀಟರ್ ಓಡಿದೆ. 6,000 ಓಡೋದು. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು 98,
ಬಟ್ ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು ಕಂಪ್ಲೀಟು ಎಲ್ಲಾ ಗಾಡಿಗಳು ಬಂದು ಆಕ್ಸೆಸ್. ಸುಮಾರು ಜನ ಆಕ್ಸೆಸ್ ಇದೆಯಾ ಅಂತ ಕೇಳ್ತಾ ಇರ್ತೀರಾ. ನೋಡಿ ಕಂಪ್ಲೀಟ್ 4 ಗಾಡಿನ ಆಕ್ಸೆಸ್ ಇರೋದು. ಮೊದಲನೇ ಗಾಡಿ ಬಂದು ಬ್ಲೂಟೂತ್ ಎಡಿಷನ್. ಮೊದಲನೇ ಗಾಡಿ ಬಂದು ಬ್ಲೂಟೂತ್ ಎಡಿಷನ್, ಒಬ್ಬರೇ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಗಾಡಿಗೆ. ಗಾಡಿ ಓಡೋದು ಬಂದು ಬರೀ 7,000 ಕಿಲೋಮೀಟರ್. ಬ್ಲೂಟೂತ್ ವರ್ಷನ್ ಆಗಿರೋದ್ರಿಂದ 1,06,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು 2024 ಮಾಡಲು ವೈಟ್ ಕಲರ್ ಗಾಡಿ, ಒಬ್ಬರೇ ಓನರ್ ಗಾಡಿ. ಗಾಡಿ ಓಡೋದು ಬಂದು ನಿಮಗೆ 7,000 ಕಿಲೋಮೀಟರ್. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 98 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 92, 93 ರೇಂಜಲ್ಲಿ ಫೈನಲ್ ಆಗುತ್ತೆ. ಇದು ಬಂದು 2023 ಮಾಡಲು ಬ್ಲೂ ಕಲರ್ ಗಾಡಿ, ಸುಜುಕಿ ಆಕ್ಸೆಸ್. ಗಾಡಿ ಓಡೋದು ಬಂದು 9,500 ಕಿಲೋಮೀಟರ್. ಜಸ್ಟ್ 9,500 ಕಿಲೋಮೀಟರ್ ಓಡಿದೆ. ಬೆಲೆ ಹೇಳ್ತಾ ಇರೋದು ಬಂದು 92,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದು 2022 ಮಾಡಲು ಮ್ಯಾಗ್ ವೀಲ್ ವೆಹಿಕಲ್. ಇದು ಮ್ಯಾಗ್ ವೀಲು ಲೇಡಿ ಯೂಸ್ ಮಾಡೋದು. ಗಾಡಿ ಲೇಡೀಸ್ ಹೆಸರು ಇದೆ. ಗಾಡಿ ಫುಲ್ ನೀಟ್ ಆಗಿದೆ. ಬರೀ 13,000 ಕಿಲೋಮೀಟರ್ ಓಡಿದೆ. ಬಟ್ ಗಾಡಿ ಬೆಲೆ ಹೇಳ್ತಾರೆ ಬಂದು ನಿಮಗೆ 90,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ನೀಟ್ ಆಗಿದೆ ಸ್ನೇಹಿತರೆ. ಇದು ಇಲ್ಲಿರೋ ಗಾಡಿಗಳೆಲ್ಲ ಲೋ ಬಜೆಟ್ ಗಾಡಿಗಳು. ನೋಡಿ ಸುಮಾರು ಜನ ಕೇಳ್ತಾ ಇರ್ತೀರಾ ಲೋ ಬಜೆಟ್ ಗಾಡಿ ಇದೆಯಾ ಅಂತ. ಇದು 40,000 ರೂಪಾಯಿ ಬೆಲೆ ಹೇಳ್ತಾ ಇರೋದು. 2014 ಮಾಡಲು ಹೋಂಡಾ ಆಕ್ಟಿವಾ 36, 37 ಈ ರೇಂಜ್ ಮಾಡಿಸ್ಕೊಡ್ತೀನಿ. 37, 38 ಸ್ವಲ್ಪ 40,000 ಬಳಿಗೆ ಬಜೆಟ್ ಇದ್ರೆ ಈ ಬನ್ನಿ ಗಾಡಿ ತಗೊಂಡೋಗಿ ಸ್ನೇಹಿತರೆ. 14 ಮಾಡಲು ಬ್ಲಾಕ್ ಕಲರ್ ಗಾಡಿ. ಇದರಲ್ಲಿ 3-4 ಗಾಡಿಗಳಿದ್ದಾವೆ. ಒಂದು ರೆಡ್ ಇದೆ, ಒಂದು ವೈಟ್ ಇದೆ. ಟೋಟಲ್ 35 ಇಂದ 40 ಬಜೆಟ್ ಅಲ್ಲಿ 3-4 ಗಾಡಿಗಳಿದಾವೆ. ಬನ್ನಿ ಸ್ನೇಹಿತರೆ.